ಋತ್ವಿ ತನ್ನ ತಂದೆಯ ಸಾವಿನ ನೋವಿನಿಂದ ಅತ್ತಿತ್ತ ನೋಡದಂತೆ ಕೆಲಸಕ್ಕೆ ಹೋಗುತ್ತಿದ್ದರೂ ವಿಹಾನ್ ಅವಳನ್ನು ಬಿಡಲಿಲ್ಲ. ಅವಳು ಬಸ್ಸಿಗೆ ಕಾಯುತ್ತಿರುವಾಗ ತನ್ನ ಕಾರ್ನಲ್ಲಿ ಬಂದು ಹಾರ್ನ್ ಮಾಡಿದನು. ಅವಳು ಆಫೀಸ್ನಲ್ಲಿರುವಾಗ ಅವಳಿಗೆ ಇಷ್ಟವಾದ ಕಾಫಿ ಮತ್ತು ತಿಂಡಿಯನ್ನು ಬೇರೆ ಹೆಸರಿನಲ್ಲಿ ಕಳುಹಿಸುವುದು, ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳನ್ನು ಹಿಂಬಾಲಿಸಿದನು. ಋತ್ವಿ ಒರಟಾಗಿ ಮಾತನಾಡಿದರು. ನನ್ನ ಋತು ಹೀಗೆ ಸಿಟ್ಟಾದರೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಾಳೆ ಗೊತ್ತಾ ಎಂದು ಅವಳ ಕೆನ್ನೆ ಎಳೆದು ಓಡಿ ಹೋಗುತ್ತಿದ್ದನು. ಅವನ ಈ ತುಂಟತನದಿಂದ ಋತ್ವಿಯ ಮುಖದಲ್ಲಿ ಅರಿಯದೆಯೇ ಒಂದು ಸಣ್ಣ ನಗು ಮೂಡುತ್ತಿತ್ತು. ಇತ್ತ ಶೀಲಾ ವಿಹಾನ್ ಮತ್ತು ಋತ್ವಿ ಮತ್ತೆ ಹತ್ತಿರವಾಗುವುದನ್ನು ಕಂಡು ದ್ವೇಷದಿಂದ ಕುದಿಯುತ್ತಿದ್ದಳು. ಆದರೆ ಅಣ್ಣ ಗೌರವ್ನ ಆದೇಶದಂತೆ ಅವಳು ಸುಮ್ಮನಿರಬೇಕಾಗಿತ್ತು. ಇನ್ನೊಂದು ವಾರ ತಾಳ್ಮೆಯಿಂದ ಇರು ಶೀಲಾ. ವಿಹಾನ್ ಆಸ್ತಿ ನಮ್ಮ ಕೈಗೆ ಬಂದ ಮೇಲೆ ಆ ಋತ್ವಿಯನ್ನು ನಾನೇ ಬೀದಿಗೆ ತಳ್ಳುತ್ತೇನೆ ಎಂದು ಗೌರವ್ ಅವಳನ್ನು ಸಮಾಧಾನ ಪಡಿಸುತ್ತಿದ್ದನು. ಸತ್ಯವನ್ನು ಬಯಲು ಮಾಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ ಅಭಿನಂದನ್ ಮತ್ತು ತನ್ವಿ ಈಗ ಬೆಂಗಳೂರಿಗೆ ಬಂದಿಳಿದರು. ಅವರು ನೇರವಾಗಿ ಋತ್ವಿಯ ಮನೆಗೆ ಹೋಗಿ ಅವಳನ್ನು ಭೇಟಿಯಾದರು. ಅಭಿನಂದನ್ ಋತ್ವಿಯ ಕೈ ಹಿಡಿದು ಗಂಭೀರವಾಗಿ ಮಾತನಾಡಲು ಶುರು ಮಾಡಿದನು. ಅಭಿನಂದನ್, ಋತ್ವಿ, ನೀನು ವಿಹಾನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ಅಂದು ಆ ರೂಮ್ನಲ್ಲಿ ನಡೆದಿದ್ದೆಲ್ಲ ಗೌರವ್ ಹೂಡಿದ ಸಂಚು. ನಿನ್ನ ಪ್ರಾಣ ಉಳಿಸಲು ವಿಹಾನ್ ನಿನ್ನನ್ನು ತನ್ನ ಮನೆಯಿಂದ ದೂರ ಕಳುಹಿಸಬೇಕಾಗಿತ್ತು. ಮುಂದುವರಿದು ತನ್ವಿ ಹೇಳಿದಳು. ಅಷ್ಟೇ ಅಲ್ಲ ಅತ್ತಿಗೆ, ನಿಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಿದ್ದು ನಿಮ್ಮ ಅಣ್ಣ ರಾಜು, ಅವರಿಗೆ ಕೆಲಸ ಕೊಡಿಸಿ ಕುಡಿತ ಬಿಡಿಸಿದ್ದು, ನಿಮ್ಮ ತಾಯಿಯ ಮೆಡಿಕಲ್ ಬಿಲ್ ಕಟ್ಟುತ್ತಿರುವುದು, ಎಲ್ಲವನ್ನೂ ಮಾಡಿದ್ದು ಇದೇ ವಿಹಾನ್ ಸರ್. ನಿಮ್ಮ ಸುರಕ್ಷತೆಗಾಗಿ ಅವರು ವಿಲನ್ ಥರ ನಟಿಸಿದರು ಅಷ್ಟೇ. ಈ ಮಾತುಗಳನ್ನು ಕೇಳಿ ಋತ್ವಿ ದಂಗಾಗಿ ಹೋದಳು. ತನ್ನ ಮೇಲೆ ಅಷ್ಟೊಂದು ಕಾಳಜಿ ಇರುವ ಆ ವ್ಯಕ್ತಿಯನ್ನು ತಾನು ಇಷ್ಟು ಕೀಳಾಗಿ ನಡೆಸಿಕೊಂಡೆ ಎಂದು ಅವಳ ಕಣ್ಗಾಲಿಗಳು ತುಂಬಿ ಹೋದರು. ಅಷ್ಟರಲ್ಲಿ ಅಭಿನಂದನ್, ಈಗ ಸತ್ಯದ ರೂವಾರಿ ಇಲ್ಲೇ ಇದ್ದಾನೆ ನೋಡು ಎಂದು ಮರೆಯಲ್ಲಿದ್ದ ವಿಹಾನ್ನ ಕರೆದನು. ಮೆಲ್ಲನೆ ಮರೆಯಿಂದ ಹೊರಬಂದ ವಿಹಾನ್ ತನ್ನ ಹಳೆಯ ತುಂಟ ನಗೆಯನ್ನು ಬಿಟ್ಟು ತುಂಬಿದ ಕಣ್ಣುಗಳಿಂದ ಋತ್ವಿಯ ಮುಂದೆ ಬಂದು ನಿಂತನು. ಋತ್ವಿ ಪ್ರೀತಿ ಮತ್ತು ಪಶ್ಚಾತ್ತಾಪದ ಸಂಕಟದಿಂದ ಓಡಿ ಹೋಗಿ ವಿಹಾನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಕ್ಷಣ ಅಲ್ಲಿ ಮೌನವಿದ್ದರೂ ಅವರ ಕಣ್ಣೀರು ಸಾವಿರಾರು ಮಾತುಗಳನ್ನು ಹೇಳುತ್ತಿತ್ತು. ಅಭಿನಂದನ್ ಮತ್ತು ತನ್ವಿ ಎದುರು ಸತ್ಯ ಬಯಲಾದ ನಂತರ ವಿಹಾನ್ ಋತ್ವಿಯ ಕೈ ಹಿಡಿದು ತನ್ನ ಮುಂದಿನ ನಡೆಯನ್ನು ವಿವರಿಸಿದನು. ಅವಳ ಕಣ್ಣೀರು ಒರೆಸುತ್ತಾ ಗಂಭೀರವಾಗಿ ಮಾತನಾಡಲು ಶುರು ಮಾಡಿದನು. ವಿಹಾನ್, ಋತು, ಗೌರವ್ ಮತ್ತು ಶೀಲಾ ಆಸ್ತಿಗಾಗಿ ಎಂತಹ ಕೀಳುಮಟ್ಟಕ್ಕೂ ಇಳಿಯಬಲ್ಲರು. ಅವರನ್ನು ನೇರವಾಗಿ ಎದುರಿಸುವುದು ಕಷ್ಟ. ಅದಕ್ಕೆ ನಾವು ಅವರ ಶೈಲಿಯಲ್ಲೇ ಉತ್ತರ ನೀಡಬೇಕು. ನನ್ನ ಪ್ಲಾನ್ ಪ್ರಕಾರ ನಾವಿಬ್ಬರು ಈಗ ಕೋರ್ಟ್ನಲ್ಲಿ ಡೈವರ್ಸ್ ಕೇಳಬೇಕು. ಈ ಮಾತು ಕೇಳಿ ಋತ್ವಿ ದಂಗಾದಳು. ಆದರೆ ವಿಹಾನ್ ಮುಂದುವರಿಸಿದನು. ಗಾಬರಿಯಾಗಬೇಡ ಋತು, ಇದು ಕೇವಲ ನಾಟಕ. ಕಾನೂನು ಪ್ರಕಾರ ವಿಚ್ಛೇದನಕ್ಕೆ ಮೊದಲು ಕೋರ್ಟ್ ದಂಪತಿಗಳಿಗೆ 6 ತಿಂಗಳ ಕಾಲ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಲು ಆದೇಶ ನೀಡುತ್ತೆ. ಆ 6 ತಿಂಗಳು ನೀನು ನಮ್ಮ ಮನೆಗೆ ಮರಳಿ ಬರಬಹುದು. ಅದೇ ನಮಗೆ ಸಿಗುವ ದೊಡ್ಡ ಅವಕಾಶ. ವಿಹಾನ್, ಮನೆಗೆ ಬಂದ ಮೇಲೆ ನಾವಿಬ್ಬರು ಪರಸ್ಪರ ದ್ವೇಷಿಸುವಂತೆ ನಾಟಕ ಆಡಬೇಕು. ನಾನು ಶೀಲಾಳನ್ನು ಪ್ರೀತಿಸುವಂತೆ ಅವಳಿಗೆ ನಂಬಿಸ್ತೇನೆ. ಅವಳು ನನ್ನ ಮೇಲಿರೋ ಹುಚ್ಚು ಪ್ರೀತಿಯಲ್ಲಿ ತಾನೇ ಮಾಡಿದ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ. ಅತ್ತ ಸುಪ್ರದಾಳಿಗೆ ತನ್ನ ಗಂಡ ಗೌರವ್ನ ಅಸಲಿ ಮುಖವಾಡವನ್ನು ಅವಳ ಕಣ್ಣೆದುರೇ ಬಯಲು ಮಾಡಬೇಕು. ಇದಕ್ಕಾಗಿ ನೀನು ಆ ಮನೆಯಲ್ಲಿ ಎಷ್ಟೇ ಅವಮಾನ ಕಷ್ಟ ಎದುರಾದರೂ ಸಹಿಸ್ಕೊಳ್ಬೇಕು ಋತು. ಪ್ಲೀಸ್, ನನಗಾಗಿ ಇದನ್ನು ಮಾಡ್ತೀಯಾ? ಋತ್ವಿಯ ಕಣ್ಣುಗಳಲ್ಲಿ ಈಗ ವಿಹಾನ್ ಮೇಲಿನ ಗೌರವ ಇಮ್ಮಡಿಯಾಗಿತ್ತು. ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ಋತ್ವಿ, ವಿಹಾನ್, ನನಗಾಗಿ ನೀವು ಇಷ್ಟೆಲ್ಲ ತ್ಯಾಗ ಮಾಡಿದ್ದೀರಿ. ನನ್ನ ಪ್ರಾಣ ಉಳಿಸಲು ವಿಲನ್ ತರಹ ಕೆಟ್ಟ ಹೆಸರು ತಗೊಂಡಿದ್ದೀರಾ. ನಮ್ಮಿಬ್ಬರ ಸುಂದರ ಭವಿಷ್ಯಕ್ಕಾಗಿ ನಾನು ಆ ಮನೆಯಲ್ಲಿ ಎಂತಹ ನರಕವನ್ನಾದರೂ ಸಹಿಸಿಕೊಳ್ಳಲು ಸಿದ್ಧಳಿದ್ದೇನೆ. ನಾನು ನಿಮ್ಮ ಜೊತೆಗಿದ್ದೇನೆ. ಈ ಮಾತನ್ನು ಕೇಳಿದ ತಕ್ಷಣ ಅಲ್ಲೇ ಇದ್ದ ಅಭಿನಂದನ್ ಮತ್ತು ತನ್ವಿ ಜೋರಾಗಿ ಚಪ್ಪಾಳೆ ತಟ್ಟಿದರು. ತನ್ವಿ, ವಾಹ್, ಇದು ಅಲ್ವಾ ರಿಯಲ್ ಲವ್ ಸ್ಟೋರಿ ಅಭಿ ಸರ್. ಇವರ ಪ್ಲಾನ್ ಸಕ್ಸಸ್ ಆಗೋಕೆ ನಾವಿಬ್ಬರು ಹೈದರಾಬಾದ್ನಿಂದ ಫುಲ್ ಸಪೋರ್ಟ್ ಕೊಡೋಣ. ಅಭಿನಂದನ್, ಖಂಡಿತ ವಿಹಾನ್, ನೀನು ಮುಂದೆ ಸಾಗು. ಗೌರವ್ನ ಹಣಕಾಸಿನ ಮೂಲಗಳನ್ನು ನಾನು ಕಟ್ ಮಾಡ್ತೀನಿ. ನಾಲ್ವರು ಕೈ ಹಿಡಿದು ಶಪಥ ಮಾಡಿದರು. ಋತ್ವಿ ಮೌನವಾಗಿ ಸ್ಕೆಚ್ ಹಾಕಿದಳು. ಗೌರವ್ ಅವಳ ತಂದೆಯ ಸಾವಿಗೆ ಕಾರಣವಾಗಿದ್ದಕ್ಕೆ ಅವಳು ಅವನನ್ನು ಕಾನೂನಿನ ಮುಂದೆ ನಿಲ್ಲಿಸಬೇಕೆಂದು ನಿರ್ಧರಿಸಿದಳು.
ವಿಹಾನ್ ತನ್ನ ರೊಮ್ಯಾಂಟಿಕ್ ಅವತಾರವನ್ನು ಬದಿಗಿಟ್ಟು ಈಗ ಒಬ್ಬ ಚಾಣಾಕ್ಷ ಗೇಮ್ ಪ್ಲಾನರ್ ಆಗಿ ಬದಲಾದನು. ಇತ್ತ ವಿಹಾನ್ ಮತ್ತು ಋತ್ವಿ ಒಂದಾಗಿರುವ ಸುದ್ದಿ ಗೌರವನಿಗೆ ತಲುಪುವ ಮೊದಲೇ ವಿಹಾನ್ ತನ್ನ ಲಾಯರ್ ಮೂಲಕ ಡೈವರ್ಸ್ ನೋಟಿಸ್ ಸಿದ್ಧಪಡಿಸಿ ಗೌರವನ ಕೈ ಸೇರುವಂತೆ ಮಾಡಿದನು. ಆ ನೋಟಿಸ್ ನೋಡಿ ಗೌರವ್ ಮತ್ತು ಶೀಲಾ ಖುಷಿಯಿಂದ ಕುಣಿದಾಡಿದರು. ತಾವು ಹೂಡಿದ ಬಲೆಯಲ್ಲಿ ವಿಹಾನ್ ಬಿದ್ದಿದ್ದಾನೆ ಎಂದು ಸಂಭ್ರಮಿಸಿದರು. ಆದರೆ ಅವರಿಗೆ ತಿಳಿದಿರಲಿಲ್ಲ ಆ ಬಲೆಗೆ ಈಗ ಅವರೇ ಬೀಳಲಿದ್ದಾರೆ ಎಂದು. ವಿಹಾನ್ ತನ್ನ ಕಣ್ಣುಗಳಲ್ಲಿ ಸುಳ್ಳು ಪಶ್ಚಾತ್ತಾಪವನ್ನು ತುಂಬಿಕೊಂಡು ಗೌರವನ ಹತ್ತಿರ ಹೋದನು. ಅತೀವ ನಂಬಿಕೆ ಹುಟ್ಟಿಸುವಂತೆ ಅವನ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಲು ಶುರು ಮಾಡಿದನು. ವಿಹಾನ್, ಗೌರವ್, ನನ್ನನ್ನು ಕ್ಷಮಿಸಿಬಿಡು. ಋತ್ವಿ ಮಾತು ಕೇಳಿ ನಾನು ನಿನ್ನನ್ನು ಸಂಶಯಪಟ್ಟೆ. ಅವಳು ತನ್ನ ತಂದೆಯ ಸಾವಿಗೆ ನೀನೇ ಕಾರಣ ಅಂತ ಹೇಳಿದಾಗ ನಾನು ಏನೂ ಯೋಚಿಸದೆ ನಿನ್ನ ಮೇಲೆ ಕೂಗಾಡಿದೆ. ಆದರೆ ಈಗ ನನಗೆ ಸತ್ಯ ಅರ್ಥವಾಗಿದೆ. ವಿಹಾನ್ ತನ್ನ ನಾಟಕವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದನು. ವಿಹಾನ್, ಗೌರವ್ ಆ ಋತ್ವಿ ಜೊತೆಗಿದ್ದು ನನ್ನ ನೆಮ್ಮದಿ ಹಾಳಾಗಿದೆ. ಅವಳಿಂದ ನನಗೆ ಯಾವ ಸುಖವೂ ಸಿಗ್ತಿಲ್ಲ. ನನಗೆ ಈಗ ಜೀವನದಲ್ಲಿ ಶಾಂತಿ ಬೇಕು. ಜೊತೆಗೆ ನನ್ನ ದೈಹಿಕ ಸುಖವನ್ನು ನೋಡಿಕೊಳ್ಳುವ ಒಬ್ಬಳು ಹೆಂಡತಿ ಬೇಕು. ಅದಕ್ಕೆ ಅವಳಿಗೆ ಡೈವರ್ಸ್ ಕೊಡಲು ನಿರ್ಧರಿಸಿದ್ದೇನೆ. ಇನ್ನೊಂದು ಮದುವೆ ಮಾಡಿಕೊಂಡು ಮಕ್ಕಳು ಮರಿ ಅಂತ ನೆಮ್ಮದಿಯಾಗಿ ಇರಬೇಕು ಅಂದುಕೊಂಡಿದ್ದೇನೆ. ಇದಕ್ಕೆ ನಿನ್ನ ಸಹಕಾರ ಬೇಕು ಎಂದು ಅಸಹಾಯಕನಂತೆ ಕೈ ಚಾಚಿದನು. ವಿಹಾನ್ ಈ ಬದಲಾವಣೆಯನ್ನು ಕಂಡ ಗೌರವನಿಗೆ ಒಳಗೊಳಗೆ ಅತೀವ ಸಂತೋಷವಾಯಿತು. ಹುಲಿ ತಾನಾಗಿಯೇ ಬಂದು ಬಲೆಯಲ್ಲಿ ಬೀಳುತ್ತಿದೆ ಎಂದು ಅವನು ಬೀಗಿದನು. ಗೌರವ್, ಅಯ್ಯೋ ವಿಹಾನ್, ಇದರಲ್ಲಿ ಕ್ಷಮೆ ಕೇಳೋದು ಏನಿದೆ? ನಾವೆಲ್ಲ ಒಂದೇ ಕುಟುಂಬ. ನೀನು ತಗೊಂಡಿರೋ ನಿರ್ಧಾರ 100ಕ್ಕೆ 100 ಸರಿ. ಆ ಋತ್ವಿ ನಿನಗೆ ಈ ಲಾಯಕ್ಕಿಲ್ಲ. ಇನ್ನು ಮದುವೆ ವಿಷಯಕ್ಕೆ ಬಂದರೆ ಬೇರೆ ಯಾರನ್ನು ಯಾಕೆ ಹುಡುಕ್ತೀಯಾ? ನನ್ನ ತಂಗಿ ಶೀಲಾ ಇದ್ದಾಳಲ್ಲ, ಅವಳು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳನ್ನೇ ಮದುವೆಯಾಗು, ನಿನ್ನ ಜೀವನ ಸ್ವರ್ಗವಾಗುತ್ತೆ. ವಿಹಾನ್ ಮನಸ್ಸಿನಲ್ಲೇ ನಕ್ಕನು. ಗೌರವ್ನ ಈ ಮಾತು ಅವನ ಪ್ಲ್ಯಾನ್ನ ಮೊದಲ ಮೆಟ್ಟಿಲಾಗಿತ್ತು. ವಿಹಾನ್, ಹೌದಾ ಗೌರವ್? ಶೀಲಾ ಒಪ್ತಾಳಾ? ಹಾಗಾದರೆ ಸರಿ. ಆದರೆ ಈ ವಿಷಯ ಋತ್ವಿಗೆ ತಿಳಿಬಾರ್ದು. ಡೈವರ್ಸ್ ಪ್ರೊಸೀಡಿಂಗ್ಸ್ ನಡೆಯುವವರೆಗೂ ನಾವೆಲ್ಲರೂ ಒಂದೇ ಮನೆಯಲ್ಲಿ ನಾಟಕ ಮಾಡೋಣ. ಅಲ್ಲಿಯವರೆಗೆ ಶೀಲಾ ಮತ್ತು ನಾನು ಗುಟ್ಟಾಗಿ ಭೇಟಿಯಾಗೋಣ ಎಂದನು. ಗೌರವ್ ಸಂಪೂರ್ಣವಾಗಿ ವಿಹಾನ್ನ ಮಾತನ್ನು ನಂಬಿ ತನ್ನ ತಂಗಿ ಶೀಲಾಳಿಗೆ ಫೋನ್ ಮಾಡಿ ಶುಭ ಸುದ್ದಿ ನೀಡಲು ಓಡಿ ಹೋದನು. ವಿಹಾನ್ ಮೆಲ್ಲನೆ ತನ್ನ ಫೋನಿನಲ್ಲಿ ರೆಕಾರ್ಡ್ ಆಗಿದ್ದ ಇಡೀ ಸಂಭಾಷಣೆಯನ್ನು ಚೆಕ್ ಮಾಡಿಕೊಂಡನು. ಋತ್ವಿಗೆ ಮೆಸೇಜ್ ಮಾಡಿದ. ಬಾಲಿಶ ಪ್ರಾಣಿ ಬಲೆಗೆ ಬಿದ್ದಿದೆ. ಆಟ ಶುರು. ಗೌರವ್ ಬಂದು, ಶೀಲಾ, ವಿಹಾನ್ ಒಪ್ಪಿಕೊಂಡಿದ್ದಾನೆ. ಅವನು ಋತ್ವಿಗೆ ಡೈವರ್ಸ್ ಕೊಟ್ಟು ನಿನ್ನನ್ನೇ ಮದುವೆ ಆಗ್ತಾನಂತೆ ಎಂದು ಹೇಳಿದ. ಕೂಡಲೇ ಶೀಲಾ ಜೋರಾಗಿ ನಗುತ್ತಾ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಗಾಳಿಯಲ್ಲಿ ತೂರಿದಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಮಿಂಚಿತ್ತು. ಅದು ಪ್ರೀತಿಗಿಂತ ಹೆಚ್ಚಾಗಿ ಒಬ್ಬ ಹುಚ್ಚು ಮನಸ್ಸಿನ ಗೆಲುವಿನ ನಗುವಿತ್ತು. ಶೀಲಾ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ತಾನು ನೋಡಿಕೊಳ್ಳುತ್ತಾ, ನೋಡಿದ್ಯಾ ಗೌರವ್, ನಾನು ಹೇಳಲಿಲ್ವಾ ಆ ಋತ್ವಿಗಿಂತ ನಾನೇ ಸುಂದರಿ ಅಂತ? ಅವನಿಗೆ ಇವತ್ತು ಅರ್ಥವಾಗಿದೆ. ನನ್ನ ವಿಹಾನ್ ನನ್ನ ಹತ್ತಿರಕ್ಕೆ ಬಂದೇ ಬಂದ. ಆ ಋತ್ವಿ ಈಗ ಅನಾಥೆ. ಅವಳನ್ನು ಬೀದಿಗೆ ತಳ್ಳಿ ಅವಳ ಮುಖದ ಮೇಲೆ ನಾನು ಮದುವೆಯ ಮೆರವಣಿಗೆ ಮಾಡ್ತೀನಿ ಎಂದು ಹುಚ್ಚಿಯಂತೆ ಅರಚಾಡುತ್ತಿದ್ದಳು. ಗೌರವ್ ಅವಳನ್ನು ಸಮಾಧಾನ ಪಡಿಸುತ್ತಾ, ಶೀಲಾ, ಸಂತೋಷ ಪಡು, ಆದರೆ ಎಚ್ಚರಿಕೆಯಿಂದ ಇರು. ವಿಹಾನ್ ಈಗ ನಿನ್ನ ಹತ್ತಿರ ಪ್ರೀತಿಯಿಂದ ಬರ್ತಾನೆ. ಅವನಿಂದ ಆಸ್ತಿ ಪೇಪರ್ಸ್ಗೆ ಸಹಿ ಹಾಕಿಸಿಕೊಳ್ಳುವವರೆಗೂ ನೀನು ಬಹಳ ಜಾಣತನದಿಂದ ಇರಬೇಕು. ಋತ್ವಿ ಮುಂದೆ ನೀನು ವಿಹಾನ್ನನ್ನು ಪ್ರೀತಿಸೋ ಥರ ನಾಟಕ ಮಾಡಬೇಕು. ವಿಹಾನ್ ಹೇಳೋವರೆಗೂ ಕಾಯಿ ಎಂದು ಬುದ್ಧಿ ಹೇಳಿದನು. ಶೀಲಾ ತಕ್ಷಣವೇ ತನ್ನ ವಾರ್ಡ್ರೂಬ್ ತೆರೆದು ಅತ್ಯಂತ ದುಬಾರಿ ಬಟ್ಟೆಗಳನ್ನು ಆರಿಸತೊಡಗಿದಳು. ಅಣ್ಣ, ಇವತ್ತು ನಾನು ವಿಹಾನ್ನನ್ನು ಸೀಕ್ರೆಟ್ ಆಗಿ ಭೇಟಿಯಾಗ್ತೀನಿ. ಅವನು ನನ್ನ ದೈಹಿಕ ಸುಖ ಬೇಕು ಅಂದಿದ್ದಾನೆ ಅಲ್ವಾ? ಇವತ್ತು ಅವನನ್ನು ನನ್ನ ಮಾಯಾಜಾಲದಲ್ಲಿ ಪೂರ್ತಿ ಬೀಳಿಸ್ತೀನಿ. ಅವನು ಋತ್ವಿಯ ಹೆಸರನ್ನೇ ಮರೆತು ಹೋಗಬೇಕು ಎಂದು ಕುಟೀಲವಾಗಿ ನಕ್ಕಳು. ಅತ್ತ ಋತ್ವಿ ವಿಹಾನ್ ಕಳುಹಿಸಿದ್ದ ಲಿಂಕ್ ಮೂಲಕ ಅವರ ಮನೆಯ CCTV ಕ್ಯಾಮೆರಾದಲ್ಲಿ ಶೀಲಾಳ ಈ ವಿಕೃತ ನೃತ್ಯವನ್ನು ನೋಡುತ್ತಿದ್ದಳು. ಋತ್ವಿಗೆ ಅಸಹ್ಯವೆನಿಸಿದರೂ ವಿಹಾನ್ನ ಪ್ಲಾನ್ ಕೆಲಸ ಮಾಡುತ್ತಿದೆ ಎಂದು ನೆಮ್ಮದಿ ಆಯಿತು. ನಗು ಶೀಲಾ, ಮನಸಾರೆ ನಗು. ನಿನ್ನ ಈ ನಗು ಚಿತೆಯ ಮೇಲೆ ಹಣತೆ ಹಚ್ಚಿದ ಹಾಗೆ ಎಂದು ಋತ್ವಿ ಮನಸ್ಸಿನಲ್ಲೇ ಅಂದುಕೊಂಡಳು. ವಿಹಾನ್ ನಗರದ ಅತ್ಯಂತ ಸುಂದರವಾದ ಮತ್ತು ಖಾಸಗಿ ಹೋಟೆಲ್ನ ಟೆರೆಸ್ ಮೇಲೆ ಡಿನ್ನರ್ ವ್ಯವಸ್ಥೆ ಮಾಡಿದ್ದನು. ಇಡೀ ಜಾಗವನ್ನು ಕೆಂಪು ಗುಲಾಬಿಗಳ ಮತ್ತು ಮೃದುವಾದ ಮೀಣಬತ್ತಿಗಳಿಂದ ಅಲಂಕರಿಸಲಾಗಿತ್ತು.
ಶೀಲಾ ಅತ್ಯಂತ ದುಬಾರಿ ಮತ್ತು ಹೊಳೆಯುವ ಬಟ್ಟೆಗಳನ್ನು ಧರಿಸಿ ವಿಹಾನನ್ನು ಸಂಪೂರ್ಣವಾಗಿ ತನ್ನವನನ್ನಾಗಿ ಮಾಡಿಕೊಳ್ಳುವ ಕನಸಿನೊಂದಿಗೆ ಅಲ್ಲಿಗೆ ಬಂದಳು. ವಿಹಾನ್ ಅವಳನ್ನು ಕಂಡು ನಗುತ್ತಾ, ಶೀಲಾ, ಇಷ್ಟು ದಿನ ನಾನು ಆ ಋತ್ವಿಯ ಹಿಂದೆ ಬಿದ್ದು ಎಷ್ಟು ತಪ್ಪು ಮಾಡಿದೆ ಅಲ್ವಾ? ನಿನ್ನ ಈ ಸೌಂದರ್ಯದ ಮುಂದೆ ಅವಳು ಯಾವತ್ತೂ ಸಮನಾಗಲ್ಲ ಎಂದು ಅವಳ ಕೈ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು. ಶೀಲಾ ಈ ಹೊಗಳಿಕೆಯಿಂದ ತೇಲಿ ಹೋಗಿ ವಿಹಾನ್ ತನ್ನನ್ನು ಪೂರ್ತಿಯಾಗಿ ನಂಬಿದ್ದಾನೆ ಎಂದು ಭಾವಿಸಿದಳು. ವಿಹಾನ್ ಅವಳಿಗೆ ವೈನ್ ಗ್ಲಾಸ್ ನೀಡುತ್ತಾ ಬಹಳ ನಾಜೂಕಾಗಿ ಮಾತು ತೆಗೆದನು. ವಿಹಾನ್, ಶೀಲಾ ಈ ಋತ್ವಿಯ ಮುಂದೆ ಸತ್ತಾಗ ಅವಳು ನಿನ್ನ ಅಣ್ಣ ಗೌರವ್ನಿಂದಾನೇ ಇದೆಲ್ಲ ಆಗಿದ್ದು ಎಂದಳು. ಇದರಿಂದ ನಮ್ಮ ನಡುವೆ ಬಿರುಕು ಬಂತು. ಆದರೆ ಸತ್ಯ ನಿನಗೆ ಮತ್ತು ಗೌರವ್ಗೆ ಮಾತ್ರ ಗೊತ್ತು ಅಲ್ವಾ? ನೀವಿಬ್ಬರು ನನಗಿಂತ ಚಾಣಾಕ್ಷರು. ಆವತ್ತು ಏನಾಯ್ತು ಅಂತ ನನಗೆ ಹೇಳ್ತೀಯಾ? ನನ್ನ ಹೆಂಡತಿಗಿಂತ ನನಗೆ ನೀನೇ ಮುಖ್ಯ ಈಗ. ಶೀಲಾ ಅಮಲಿನಲ್ಲಿ ಮತ್ತು ವಿಹಾನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಸತ್ಯ ಹೇಳಲು ಹತ್ತಿರ ಬಂದಿದ್ದಳು. ವಿಹಾನ್, ಆ ಋತ್ವಿಯ ತಂದೆ ತನ್ನ ಮಗಳ ಶೀಲದ ಬಗ್ಗೆ ನಿನಗೆ ಸಂಶಯ ಬರೋ ಹಾಗೆ ಮಾಡಿದ್ದು ನಾವು ಎಂದು ಹೇಳುತ್ತಾ ಅಷ್ಟಕ್ಕೆ ನಿಲ್ಲಿಸಿದಳು. ಗೌರವ್ನ ಎಚ್ಚರಿಕೆಯ ಮಾತು ಅವಳಿಗೆ ನೆನಪಾಯಿತು. ಈ ಸೀಕ್ರೆಟ್ ಡೇಟ್ ನಡೆಯುತ್ತಿದ್ದಾಗ ಋತ್ವಿ ಅದೇ ಹೋಟೆಲ್ನ ಪಕ್ಕದ ರೂಮ್ನಲ್ಲಿ ಕುಳಿತು ಎಲ್ಲವನ್ನೂ CCTV ಮತ್ತು ಮೈಕ್ರೋಫೋನ್ ಮೂಲಕ ಕೇಳಿಸಿಕೊಳ್ಳುತ್ತಿದ್ದಳು. ವಿಹಾನ್ ಶೀಲಾಳ ಕೈ ಹಿಡಿದು ಪ್ರೇಮದ ಮಾತುಗಳನ್ನಾಡುತ್ತಿರುವುದು ಕಂಡಾಗ ಅವಳ ಹೃದಯ ಕಿವುಚಿದಂತಾಗಿತ್ತು. ತನ್ನ ಗಂಡ ಇನ್ನೊಬ್ಬಳ ಜೊತೆ ನಗುತ್ತಿರುವುದನ್ನು ಸಹಿಸಿಕೊಳ್ಳುವುದು ಅವಳಿಗೆ ಅಗ್ನಿ ಪರೀಕ್ಷೆಯಾಗಿತ್ತು. ಆದರೆ ಅವಳು ತನ್ನ ಕಣ್ಣೀರು ಒರೆಸಿಕೊಂಡು ದೃಢವಾಗಿ ಕುಳಿತಿದ್ದಳು. ಇದು ಕೇವಲ ನಾಟಕ ಋತು. ನಿನ್ನ ತಂದೆಯ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ಈ ನರಕವನ್ನು ನೀನು ನೋಡಲೇಬೇಕು ಎಂದು ತನ್ನ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡಳು. ಹೋಟೆಲ್ನ ಕೆಳಭಾಗದಲ್ಲಿ ಅಭಿನಂದನ್ ಮತ್ತು ತನ್ವಿ ವೇಟರ್ಗಳ ವೇಷದಲ್ಲಿ ನಿಂತು ಯಾರೂ ಅಲ್ಲಿಗೆ ಬರದಂತೆ ನೋಡಿಕೊಳ್ಳುತ್ತಿದ್ದರು. ಗೌರವ್ ಏನಾದರೂ ಸಂಶಯಪಟ್ಟು ಅಲ್ಲಿಗೆ ಬಂದರೆ ಎಚ್ಚರಿಸಲು ಅವರು ಸಿದ್ಧರಿದ್ದರು. ತನ್ವಿ ಋತ್ವಿಗೆ ಫೋನ್ನಲ್ಲಿ ಮೆಸೇಜ್ ಮಾಡುತ್ತಿದ್ದಳು. ಅತ್ತಿಗೆ, ಧೈರ್ಯವಾಗಿರಿ. ವಿಹಾನ್ ಸರ್ ಮಾಡ್ತಿರೋದು ಅವಳನ್ನ ಜೈಲಿಗೆ ಕಳಿಸೋಕೆ ಮಾತ್ರ. ಇತ್ತ ಮನೆಯಲ್ಲಿ ಗೌರವ್ ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯುತ್ತಿದೆಯೇ ಎಂದು ಪರಿಶೀಲಿಸಲು ಶೀಲಾಳಿಗೆ ಫೋನ್ ಮಾಡಲು ಹೋದನು. ಆದರೆ ವಿಹಾನ್ ಮೊದಲೇ ಜಾಮರ್ ಹಾಕಿಸಿದ್ದರಿಂದ ಫೋನ್ ಸಿಗುತ್ತಿರಲಿಲ್ಲ. ಗೌರವನಿಗೆ ಒಂದು ಕ್ಷಣ ಗಾಬರಿಯಾಯಿತು. ಆದರೆ ತನ್ನ ತಂಗಿಯ ಸಾಮರ್ಥ್ಯದ ಮೇಲೆ ಅವನಿಗೆ ಅತಿಯಾದ ನಂಬಿಕೆ ಇತ್ತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕತೆಗಳ ಬರವಣಿಗೆಗಾಗಿ ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.